ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲರಿಗೂ ಕಾಮನ್. ಸ್ವಲ್ಪ ಇಲ್ಲ ಸ್ವಲ್ಪನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಲ ಕಳೆಯುವ ಜನರ ಮಧ್ಯೆ ಅದೇ ಸೋಷಿಯಲ್ ಮೀಡಿಯಾದಿಂದ ಕೋಟಿಗಟ್ಟಲೆ ಹಣ ಗಳಿಸಬಹುದು ಅಂತ ನಿಮಗೂ ಗೊತ್ತಿರುತ್ತೆ. ವೀಕ್ಷಕರೇ, 16 ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ನಟಿ ಶ್ರೀಲೀಲಾ ಒಂದು ತಿಂಗಳಿಗೆ ಕೋಟಿಗಟ್ಟಲೆ ಸಂಪಾದಿಸುವ ಸ್ಟಾರ್ ಲಿಸ್ಟ್ಗೆ ಸೇರಿದ್ದಾರೆ. ಅಷ್ಟಕ್ಕೂ ಈ ನಟಿ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಅವಳ ಬಗ್ಗೆ ಶಾರ್ಟ್ ಆಗಿ ಹೇಳ್ತೀನಿ. ಹಾಗೆ ಒಂದು ತಿಂಗಳ ಇನ್ಕಮ್ ಹಾಗೂ ಕೇವಲ ಇನ್ಸ್ಟಾಗ್ರಾಮ್ನಿಂದ ಬರುವ ವರ್ಷದ ಆದಾಯದ ಬಗ್ಗೆ ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಕೆಲವರಿಗೆ ಜೀವನ ಪೂರ್ತಿ ದುಡಿದ್ರು ಮಾಡೋಕೆ ಆಗದೆ ಇರುವಂತಹ ದುಡ್ಡನ್ನು ಅವರು ಕೆಲವೇ ತಿಂಗಳಲ್ಲಿ ಗಳಿಸ್ತಾರೆ. ಬಟ್ ಇದರ ಹಿಂದೆ ಅವರು ಪಟ್ಟ ಶ್ರಮ ಹಾಗೂ ಸಾಧನೆ ಕೂಡ ಇರುತ್ತೆ. ಅವರ ಲೈಫ್ ಜರ್ನಿ ಜೊತೆ ಅವರ ಇನ್ಕಮ್ ಬಗ್ಗೆನೂ ಕೂಡ ನೋಡೋಣ. ನಾನು ನಿಮ್ಮ ಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಾರ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಈಗಿನ ಕಾಲದಲ್ಲಿ ಸ್ಟಾರ್ಗಳು ಬರೀ ಸಿನಿಮಾದಿಂದ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಿಂದಲೂ ಕೋಟಿ ಕೋಟಿ ದುಡಿತಾ ಇದ್ದು, ಇದಕ್ಕೆ ನಟಿ ಶ್ರೀಲೀಲಾ ಸದ್ಯದ ಬೆಸ್ಟ್ ಎಕ್ಸಾಂಪಲ್. ಈ ನಟಿ ಬಗ್ಗೆ ನಿಮಗೆ ಗೊತ್ತಿರೋದ ಕೆಲವು ವಿಷಯಗಳು ಹೇಳುವುದರ ಜೊತೆಗೆ ಶಾರ್ಟ್ನಲ್ಲಿ ಇವರ ಲೈಫ್ ಸ್ಟೋರಿ ಕೂಡ ತಿಳ್ಕೊಂಬಿಡಿ. ಶ್ರೀಲೀಲಾ ಅವರ ಜೀವನ ಕಥೆ ಸ್ಟಾರ್ಟ್ ಆಗೋದು ಅಮೆರಿಕಾದಿಂದ. ಹೌದು, ಶ್ರೀಲೀಲಾ ಅವರು 2001 ಜೂನ್ 14ರಂದು ಅಮೆರಿಕಾದಲ್ಲಿ ಹುಟ್ಟಿದ್ದು. ನಂತರ ಅವರು ತಮ್ಮ ತಾಯಿಯೊಂದಿಗೆ ಬೆಂಗಳೂರಿನಲ್ಲಿ ಬೆಳೆದರು. ಬಾಲ್ಯದಿಂದಲೇ ಅವರಿಗೆ ಭರತನಾಟ್ಯ ಮತ್ತು ಓದಿನ ಮೇಲೆ ಸಾಕಷ್ಟು ಇಂಟ್ರೆಸ್ಟ್ ಇತ್ತು. ಅವರ ತಾಯಿ ಡಾಕ್ಟರ್ ಆಗಿರುವುದರಿಂದ ಶ್ರೀಲೀಲಾ ಕೂಡ ಡಾಕ್ಟರ್ ಕನಸು ಹೊಂದಿದ್ದರು. ಕಾಲೇಜಿನಲ್ಲಿ MBBS ಓದುತ್ತಿದ್ದಾಗಲೇ ಅವರಿಗೆ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಗುತ್ತೆ. 2019ರಲ್ಲಿ ಕನ್ನಡದ ಕಿಸ್ ಚಿತ್ರದ ಮೂಲಕ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸ್ತಾರೆ. ಆ ಚಿತ್ರದ ಯಶಸ್ಸಿನ ನಂತರ ಭರಾಟೆ, ಪೆಳ್ಳಿ ಸಂದಾಡಿ, ಧಮಾಕ, ಭಗವಂತ ಕೇಸರಿ, ಗುಂಟೂರು ಕಾರಂ ಸೇರಿದಂತೆ ಹಲವು ಕನ್ನಡ ಮತ್ತು ತೆಲುಗು ಸಿನಿಮಾಗಳಲ್ಲಿ ನಟಿಸಿ ದಕ್ಷಿಣ ಭಾರತದ ಜನಪ್ರಿಯರಲ್ಲಿ ಒಬ್ಬರಾದರು. ಇಷ್ಟೆಲ್ಲ ಸ್ಟಾರ್ಡಮ್ ಹೊಂದಿದರೂ ಕೂಡ ತಮ್ಮ MBBS ಗ್ರ್ಯಾಜುಯೇಷನ್ ಪಡೆದೇ ಬಿಡಲ್ಲ. ಆಕ್ಟಿಂಗ್ ಜೊತೆಗೆ ಇವರು ತಮ್ಮ ವೈದ್ಯಕೀಯ ಶಿಕ್ಷಣದಲ್ಲೂ ಮುಂದುವರಿಸಿ MBBS ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ತಾರೆ. ಅವರ ಪರಿಶ್ರಮ, ನೃತ್ಯ ಕೌಶಲ್ಯ ಮತ್ತು ಸರಳ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳು ಲೈಕ್ ಮಾಡ್ತಾರೆ. ಇದಲ್ಲದೆ 2022ರಲ್ಲಿ ಇಬ್ಬರು ವಿಶೇಷ ಅಗತ್ಯಗಳಿರುವ ಮಕ್ಕಳ ಜವಾಬ್ದಾರಿಯನ್ನು ಸ್ವೀಕರಿಸಿ ಸಮಾಜ ಸೇವೆಯಲ್ಲಿಯೂ ಗಮನ ಸೆಳೆದರು. ಇನ್ಸ್ಟಾಗ್ರಾಮ್ನಲ್ಲಿ 16 ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಈ ನಟಿ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಮತ್ತು ಸ್ಪಾನ್ಸರ್ಡ್ಗಳ ಮೂಲಕ ಭರ್ಜರಿ ಸಂಪಾದನೆ ಮಾಡುತ್ತಾರೆ. ವರದಿಗಳ ಪ್ರಕಾರ ಶ್ರೀಲೀಲಾ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಲಕ್ಷಗಟ್ಟಲೆ ಹಣ ಪಡೆಯುತ್ತಾರೆ. ಅವರ ವಾರ್ಷಿಕ ಸೋಷಿಯಲ್ ಮೀಡಿಯಾ ಆದಾಯ ಕೋಟಿಗಟ್ಟಲೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಶ್ರೀಲೀಲಾ ಸೋಷಿಯಲ್ ಮೀಡಿಯಾ ಆದಾಯ ಮತ್ತು ಮುಂಬರುವ ಸಿನಿಮಾಗಳ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ, ಸಿಕ್ಕಿರುವ ಮಾಹಿತಿ ಪ್ರಕಾರ ಶ್ರೀಲೀಲಾ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸ್ಪಾನ್ಸರ್ಡ್ ಪೋಸ್ಟ್ ಅಥವಾ ಬ್ರ್ಯಾಂಡ್ ಪ್ರಚಾರಕ್ಕೆ ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಫ್ಯಾಷನ್, ಬ್ಯೂಟಿ ಮತ್ತು ಲೈಫ್ ಸ್ಟೈಲ್ ಬ್ರ್ಯಾಂಡ್ಗಳ ಜೊತೆ ಇವರು ನಿರಂತರವಾಗಿ ಕೆಲಸ ಮಾಡುತ್ತಿರುತ್ತಾರೆ. ಇದರಿಂದ ಅವರು ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಲೋಕದಲ್ಲಿ ದೊಡ್ಡ ಹೆಸರು ಕೂಡ ಮಾಡ್ತಾರೆ. ಅವರ ಪೋಸ್ಟ್ಗಳಿಗೆ ಸಿಗುವ ಎಂಗೇಜ್ಮೆಂಟ್ ಕೂಡ ಬ್ರ್ಯಾಂಡ್ಗಳನ್ನು ಆಕರ್ಷಣೆ ಮಾಡುತ್ತೆ. ಇಂಡಸ್ಟ್ರಿ ಮೂಲಗಳ ಪ್ರಕಾರ ಶ್ರೀಲೀಲಾ ಕೇವಲ ಇನ್ಸ್ಟಾಗ್ರಾಮ್ ಮೂಲಕವೇ ಪ್ರತಿ ತಿಂಗಳು ಸುಮಾರು 30 ರಿಂದ 40 ಲಕ್ಷ ಸಂಪಾದನೆ ಮಾಡುತ್ತಾರೆ. ಸಿನಿಮಾಗಳ ಜೊತೆ ಸೋಷಿಯಲ್ ಮೀಡಿಯಾ ಕೂಡ ಈಗ ಅವರಿಗೆ ಒಂದು ದೊಡ್ಡ ಇನ್ಕಮ್ ಸೋರ್ಸ್ ಆಗಿದ್ದು, ಇದೇ ಕಾರಣಕ್ಕೆ ಅವರ ಅಕೌಂಟ್ನಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಪ್ರಮೋಷನ್ ಪೋಸ್ಟರ್ಗಳು ನಿರಂತರವಾಗಿ ಕಾಣಿಸುತ್ತವೆ. ಕೆಲವು ವರದಿಗಳ ಪ್ರಕಾರ ಶ್ರೀಲೀಲಾ ಅವರ ವರ್ಷದ ಇನ್ಸ್ಟಾಗ್ರಾಮ್ ಇನ್ಕಮ್ ಸುಮಾರು 4 ರಿಂದ 5 ಕೋಟಿ. ಇಂದಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳಿಗೆ ಕೇವಲ ಜನಪ್ರಿಯತೆಯ ವೇದಿಕೆಯಾಗಿ ಉಳಿದಿಲ್ಲ, ಬದಲಾಗಿ ಒಂದು ದೊಡ್ಡ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಕೂಡ ಆಗಿದೆ. ಶ್ರೀಲೀಲಾ ಅವರ ಇನ್ಸ್ಟಾಗ್ರಾಮ್ನಲ್ಲಿ 16 ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಯುವ ಸಮೂಹದಲ್ಲಿ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದೇ ಕಾರಣಕ್ಕೆ ಫ್ಯಾಷನ್, ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಮತ್ತು ಲೈಫ್ ಸ್ಟೈಲ್ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಪ್ರಚಾರಕ್ಕಾಗಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತವೆ. ಅವರ ಪ್ರಮೋಷನಲ್ ಪೋಸ್ಟ್ಗಳು ಲಕ್ಷಾಂತರ ವ್ಯೂಸ್ ಮತ್ತು ಅದ್ಭುತ ಎಂಗೇಜ್ಮೆಂಟ್ ಕೂಡ ಪಡೆಯುತ್ತವೆ. ಅವರ ಕೆಲಸದ ವಿಚಾರಕ್ಕೆ ಬಂದರೆ, ಶ್ರೀಲೀಲಾ ಸದ್ಯದಲ್ಲೇ ಬಾಲಿವುಡ್ಗೆ ಕಾಲಿಟ್ಟಿದ್ದು, ಅವರು ಅನುರಾಗ್ ಬಸು ಅವರ ರೊಮ್ಯಾಂಟಿಕ್ ಸಿನಿಮಾದಲ್ಲಿ ಕಾರ್ತಿಕ್ ಆರ್ಯನ್ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ. ಇದಲ್ಲದೆ ಇಬ್ರಾಹಿಂ ಅಲಿ ಖಾನ್ ಜೊತೆ ದಿಲೇರಾ ಎಂಬ ಸಿನಿಮಾದಲ್ಲೂ ನಟಿಸಲಿದ್ದಾರೆ. ಕುನಾಲ್ ದೇಶ್ಮುಖ್ ನಿರ್ದೇಶನದ ಈ ಸಿನಿಮಾ ಡಿಸೆಂಬರ್ 26ರ ದೀಪಾವಳಿ ವೀಕೆಂಡ್ನಲ್ಲಿ ಥಿಯೇಟರ್ಗಳಿಗೆ ಬರುವ ನಿರೀಕ್ಷೆ ಇದೆ. ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಬಳಸ್ತಾರೆ, ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಾ. ಇಲ್ಲಿವರೆಗೂ ಇನ್ಸ್ಟಾಗ್ರಾಮ್ನಿಂದ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಿಂದ ನೀವು ಎಷ್ಟು ಗಳಿಸಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಂಥ ಅನೇಕ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು.